ಎಲ್ರಿಗೂ ನಮಸ್ಕಾರ. ನಾನು 3 ತಿಂಗಳಲ್ಲಿ 8ರಿಂದ 9 ಕೆಜಿ ತೂಕನ ಕಮ್ಮಿ ಮಾಡಿಕೊಂಡಿದ್ದೆ. ಇದೇ ರೀತಿ ಆರೋಗ್ಯಕರವಾದ ದಿನಕ್ಕೆ 1, 2 ಆರೋಗ್ಯಕರವಾದ ರೆಸಿಪಿನ ಮಾಡಿಕೊಂಡು ಅಕ್ಕಿ, ಗೋಧಿ, ರಾಗಿನ ಸಂಪೂರ್ಣವಾಗಿ ಒಂದು 3 ತಿಂಗಳು ಬಿಟ್ಬಿಟ್ಟು ಬರೀ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯನ ಮಾಡ್ಕೊಳ್ತಿದ್ದೆ. ನನಗೆ ಡಾಕ್ಟ್ರು ಬೇಯಿಸಿದ ತರಕಾರಿನೇ ತಿನ್ನಬೇಕು ಅಂತ ಹೇಳಿದರು. ನನಗೆ ಹಸಿ ತರಕಾರಿ, ಸಲಾಡು, ಜ್ಯೂಸು ಬರ್ತಿರಲಿಲ್ಲ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನೀವು ಬೇಯಿಸಿದ ತರಕಾರಿ ಸೊಪ್ಪನ್ನೇ ತಿನ್ನಬೇಕು ಅಂತ ಹೇಳಿದರು. ಈ ಆರೋಗ್ಯಕರವಾದ ರೆಸಿಪಿನ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡಿಕೊಂಡು ನೀವು ಯಾವ ರೀತಿ ತರಕಾರಿ ಬೇಕಿದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಕೆಂಪು ದಂಟಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ದಿನಕ್ಕೆ ಒಂದು ಹೊತ್ತಿಗೆ ಒಂದು ಥರ ಈ ಥರ ಪಲ್ಯ ಅಥವಾ ಪಲ್ಯನ ಮಾಡಿಕೊಂಡು ತಿನ್ನಬೇಕು. ಕಾಫಿ, ಟೀ, ಅಕ್ಕಿ, ಗೋಧಿ, ರಾಗಿನ ಸಂಪೂರ್ಣವಾಗಿ ಬಿಟ್ಬಿಟ್ಟು ನೀವು ಊಟ ತಿಂಡಿ ಏನು ತಿಂತೀರಲ್ವ ಅದೇ ಟೈಮಲ್ಲಿ ನೀವು ಈ ಥರ 1 ಪ್ಲೇಟು ಪಲ್ಯನ ತಿನ್ನಬೇಕು. ಆವಾಗ ಬೇಗ ತೂಕ ಕಮ್ಮಿ ಆಗುತ್ತೆ. ಹಾಗೆ ಕೂದಲುದ್ರ ಸಮಸ್ಯೆ, ನಿಮಗೆ ಪೂರ್ತಿ ಊಟನ ಬಿಟ್ಬಿಟ್ಟಾಗ ಪೋಷಕಾಂಶಗಳ ಕೊರತೆ ಆಗುತ್ತೆ, ಅದು ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸೊಪ್ಪನ್ನ, ಕೆಂಪು ದಂಟು ಸೊಪ್ಪನ್ನು 1 ಪ್ಲೇಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಬೇಗ ಬೆಂದ್ಬಿಡುತ್ತೆ. ಇದು ಕೆಂಪು ದಂಟು ಸೊಪ್ಪು ಎಳೆದಿದೆ, ಬೇಗ ಬೇಯುತ್ತೆ. ಖಾರಕ್ಕೆ ನಾನು ಅಚ್ಕಾರದ ಪುಡಿನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿನೂ ಸಹ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಫ್ಯಾಟ್ ಇಲ್ಲದೆ ಇರೋಂತಹ ರುಚಿಯಾಗಿರೋಂತಹ ಪದಾರ್ಥಗಳನ್ನೇ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ದೇಹಕ್ಕೂ ಒಳ್ಳೆಯದು, ಹಾಗೆ ತೂಕನೂ ಕಮ್ಮಿ ಮಾಡ್ಕೋಬೋದು. ತೆಂಗಿನಕಾಯಿ ತುರಿ ಹೆಲ್ದಿ ಫ್ಯಾಟ್ ಆಗಿರೋದ್ರಿಂದ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ, ಗೋಧಿ, ರಾಗಿ, ಹಾಲು, ಸಕ್ಕರೆ, ಮೊಸರನ್ನ ಬಿಟ್ಬಿಟ್ಟು ಸೊಪ್ಪು ತರಕಾರಿನ ಜಾಸ್ತಿ ಬಳಸೋದ್ರಿಂದ, ಅಂದರೆ ಊಟ ತಿಂಡಿ ಟೈಮಲ್ಲಿ ಸೊಪ್ಪು ತರಕಾರಿ ಪಲ್ಯ ತಿನ್ಬೋದು. ಜೊತೆಗೆ ಯಾವುದಾದ್ರೂ 1 ಟೈಮ್ಗೆ 1 ಹಣ್ಣನ್ನು ತಿನ್ಬೋದು. 1 ಪ್ಲೇಟ್ ಪಲ್ಯ, 1 ಫ್ರೂಟನ್ನು ತೊಗೊಳ್ಳಿ. ಖಂಡಿತವಾಗ್ಲೂ ನಿಮಗೆ 3 ತಿಂಗಳಲ್ಲಿ 9ರಿಂದ 10 ಕೆಜಿ ಅಂತೂ ನೀವು ತೂಕನ ಕಮ್ಮಿ ಮಾಡ್ಕೊಳ್ಬೋದು. ಅದು ಆರೋಗ್ಯಕರವಾದ ರೀತಿಲಿ ಯಾವುದೇ ಪೋಷಕಾಂಶನೂ ಕಮ್ಮಿ ಆಗ್ದಲೇ ಇನ್ನೂ ನಿಮಗೆ ಮೊದಲಿಗಿಂತ ಹೆಲ್ತು ಚೆನ್ನಾಗೇ ಇರುತ್ತೆ. ಸೊಪ್ಪು ತರಕಾರಿನ ಜಾಸ್ತಿ ತಿನ್ನೋದ್ರಿಂದ, ಕಾಫಿ, ಟೀ, ಸಕ್ಕರೆ, ಹಾಲು, ಮೊಸರು ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಮೊದಲಿಗಿಂತ ಇನ್ನೂ ಹೆಲ್ತ್ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಸಹ ತುಂಬಾ ಕಮ್ಮಿ ಆಗುತ್ತೆ. ನಾನು ಇಲ್ಲಿ ತೋರಿಸಿದ್ದೀನಲ್ಲ ಅಷ್ಟು ಪಲ್ಯನ 2 ಟೈಮ್ಗೆ ತೊಗೊಳ್ತಿದ್ದೀನಿ. ಈ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಲ್ಲ ಅಷ್ಟು ಪಲ್ಯನ 1 ಟೈಮ್ಗೆ ಊಟ ತಿಂಡಿ ಬದಲಿಗೆ ತೊಗೊಳ್ತೀನಿ. ಇದೇ ರೀತಿ ಮಾಡಿ ನಾನು ಒಂದು 8 ಕೆಜಿನ 3 ತಿಂಗಳಲ್ಲಿ ಕಮ್ಮಿ ಮಾಡಿಕೊಂಡಿದ್ದೆ. ಇದೇ ರೀತಿ ಒಂದೊಂದೇ ನಾನು ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಯಾವ ರೆಸಿಪಿ ಮಾಡ್ಕೊಳ್ತಾ ಇದ್ದೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.